ಸಂಪೂರ್ಣವಾಗಿ ನೋಡಿ. ಮತ್ತೊಂದು ಕಡೆ ನಿಮಗೆ ವಿಶೇಷವನ್ನು ಹೇಳಲೇಬೇಕು ನೋಡಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಇವತ್ತು ಇವರು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡ್ತಿದ್ದಾರೆ. ಸರ್, ನಿಮ್ಮ ಹೆಸರು? ರಾಜಶೇಖರ್ ಜಮಾದಾರ್ ಅಂತ. ರಾಜಶೇಖರ್ ಜಮಾದಾರ್ ಅಂತ. ಕಳೆದ 2 ವರ್ಷಗಳಿಂದ ಪ್ರಧಾನಿಯ ನರೇಂದ್ರ ಮೋದಿಯವರ ಫೋಟೋವನ್ನು ಇದೇ ರೀತಿ ಅವರು ತನ್ನ ಕೊರಳಿಗೆ ಹಾಕೊಂಡಿದ್ದಾರೆ. ಇವತ್ತು ಅವರು ನರೇಂದ್ರ ಮೋದಿಯನ್ನ ಭೇಟಿ ಮಾಡ್ತಾರೆ. ಇವತ್ತು ನೋಡಿ. ಸರ್, ನಿಮ್ಮ ಹೆಸರೇನಂದ್ರಿ? 2 ವರ್ಷದಿಂದ ನರೇಂದ್ರ ಮೋದಿಯವರ ಫೋಟೋವನ್ನು ಹಾಕೊಂಡಿದ್ದಾರೆ. ಯಾತಕ್ಕಾಗಿ? ಸರ್, ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನಪ್ಪ ಅಂತಂದ್ರೆ ಅತ್ಯುತ್ತಮ ಪ್ರಧಾನಿ ಅಂತ ನಾವು ಹೇಳ್ಬೋದು. ಈ ರಾಮನ ಅವತಾರ ಮತ್ತು ಯುಗ ಪುರುಷ ಇಲ್ಲಿ ಹುಟ್ಟಿರೋಕ್ಕಂಥ ಏನಪ್ಪ ಅಂದ್ರೆ ಇನ್ನೊಂದು ಅವತಾರನೇ ಮೋದಿಜಿ ಅವರು, ರಾಮನ ಅವತಾರ. ಮತ್ತೇನಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಸಿಕ್ಕಂಥ ಅಪರೂಪದ ಪ್ರಧಾನಿಯವರು. ನಿಮಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆಯಂತಲ್ಲ, ಅದು ಹೆಂಗೆ ಸಾಧ್ಯ ಆಯಿತು ಅಂತ? ಸರ್, ಇದು ನಮ್ಮ ಉಮೇಶ್ ಜಾಧವ್ ಸರ್ ಅವ್ರ ಕಡೆಯಿಂದ ಮತ್ತೇನಪ್ಪ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಸಿಕ್ಕಿದೆ ಸರ್. ಎಲ್ಲಿ ಭೇಟಿ ಮಾಡ್ತೀರಾ ಈಗ? ಸರ್, ಈಗ ಏನಪ್ಪ ಅಂತಂದ್ರೆ ಲೈನಪ್ದಲ್ಲಿ ಹಾಕಿದಾರೆ ಅಂತ ಹೇಳ್ಯಾರ. ಅದು ನನಗಿನ್ನ ಇದು ಏರ್ಪೋರ್ಟ್ ಹತ್ರ. ಏರ್ಪೋರ್ಟ್ ಹತ್ರ. ಅಲ್ಲ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು. ಎಸ್ ಸರ್. ಎಷ್ಟು ಗಂಟೆಗೆ? ಈಗ 1 ಗಂಟೆಗೆ ಬರ್ತಂತಾರಲ್ಲ ಸರ್. ಹೊರಡ್ತೀರಾ ನೀವು? ಹೌದು ಸರ್. ನೋಡಿ, ಇವರು ರಾಜೀವ್ ಅಂತ ಹೇಳಿ ಕಳೆದ 2 ವರ್ಷಗಳಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನ ತನ್ನ ಕೊರಳಿಗೆ ನೇತಾಕೊಂಡಿದ್ದಾರೆ. ಜೊತೆಗೆ ಈ ಕಲಿಯುಗದ ಶ್ರೀರಾಮ ಅಂತ ಕೂಡ ಹೇಳ್ತಿದ್ದಾರೆ. ಇವರಿಗೆ ಬಹಳ ವಿಶೇಷವಾಗಿ ಪ್ರಧಾನಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಏರ್ಪೋರ್ಟಲ್ಲಿ ಒಂದು ಲೈನಪ್ ಸಿಕ್ಕಿದೆಯಂತೆ. ಒಂದು ಟೈಮಿಂಗ್ಸ್ ಅಂದರೆ 1 ಗಂಟೆಗೆ ಇವರು ಹೋಗಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಇವತ್ತು ವೆಲ್ಕಮ್ ಮಾಡ್ಕೊಳ್ತಾರೆ ಕಲಬುರಗಿಗೆ ಅನ್ನುವಂಥ ಮಾಹಿತಿ ಇವರ ಬಾಯಿಂದನೇ ಕೇಳಿದ್ರಿ.